ಬೆಂಗಳೂರು ನಗರ ಜಿಲ್ಲೆ ಕೃಷ್ಣರಾಜಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 2024ರ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ಸಪ್ತಾಹವನ್ನು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ನೀಡುವ ಮೂಲಕ ಆಚರಿಸಲಾಯಿತು. ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಶೋಕ್ ರೆಡ್ಡಿ ಅವರು ಯುವಜನತೆ ಕ್ಷಣಿಕ ಸುಖಕ್ಕಾಗಿ ಮಾದಕ ವಸ್ತುಗಳ ವ್ಯಸನಿಗಳಾಗದಂತೆ ಕರೆ ನೀಡಿದರು. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಕೆಆರ್ ಗುರುರಾಜ್ ಅವರು ಟೆಲಿಮಾನಸ್ ಕಾರ್ಯಕ್ರಮದ ಟೋಲ್ ಫ್ರೀ ಸಂಖ್ಯೆ 144116ರ ಬಗ್ಗೆ ವಿವರಿಸಿದರು. ENT ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ್ ರವರು ಮಾದಕ ವಸ್ತುಗಳಿಂದ ದೇಹದ ಮೇಲಾಗುವ ದುಷ್ಪರಿಣಾಮಗಳು ಮತ್ತು ಚಿಕಿತ್ಸೆ ಹಾಗೂ ಆರೋಗ್ಯ ಇಲಾಖೆಯ ಜವಾಬ್ದಾರಿ, ಕರ್ತವ್ಯ ಮುಂತಾದ ವಿಷಯಗಳ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಬು ಮಹೇಂದ್ರ ಪ್ರಸಾದ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ವಿಂದ್ಯಾ, ಮೆಟ್ರನ್ ಶ್ರೀಮತಿ ಪ್ರವೀಣ, ಆರೋಗ್ಯ ನಿರೀಕ್ಷಣಾಧಿಕಾರಿ ಶ್ರೀಶೈಲ್ ಕನ್ನಾಳ್ ಸೇರಿದಂತೆ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. So like that, there are plenty of brown sugar, there are plenty of such drugs which are freely available in and around colleges. One great philosopher told, how to destroy a country is to provide drugs to the college students. You can destroy that country once for all. You don't have to do anything, you don't have to put a bomb, you don't have to fight a war against that country. Just go and make their younger generation drug addicts. So in order to prevent all this, every now and then we all keep talking to the younger generation. When I put my child to the college for the first time, that is MVJ College of Engineering, the first thing that I told you is you should identify who are your friends. You should know whether your friend is taking the drug, whether he or she is selling the drug, or all these things you should be aware. Awareness makes you better, a better human being. If you are not aware and your friend is having drugs and he or she is also telling you to take the drugs, then you are trapped. And once you are trapped into the drug abuse, you can never come out of it. There are a lot of, as he told, there are a lot of de-addiction centers, but these de-addiction centers will not give 100% results. Only some of them come out of it, but most of them continue to be drug addicts. Now what are the effects of this drug addiction? That we will tell one by one. ಹೋಗಿದೆ. ಸೊ ಯೂತ್ಸ್ ನೀವೆಲ್ಲ ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಜನರಿಗೆಲ್ಲ ಒಂದು ಮಾಹಿತಿ ಕೊಟ್ಟು ನಮಗೆ ದೇವರು ನ್ಯಾಚುರಲ್ ಲೈಫು ನ್ಯಾಚುರಲ್ ಕೊಟ್ಟಿರ್ತಾರೆ. ಈಗ ಏನೋ ಒಂದು ಕ್ಷಣಿಕ ಸುಖಕ್ಕೆ ಅಥವಾ ಕ್ಷಣಿಕ ಎಂಟರ್ಟೈನ್ಮೆಂಟ್ಗೆ ಕ್ಷಣಿಕ ಎಕ್ಸೈಟ್ಮೆಂಟ್ಗೆ ತಗೊಂಡ್ಬಿಟ್ಟು ಒಂದ್ಸಲ ತಗೊಂಡ್ರೆ ಮತ್ತೆ ತಗೋಬೇಕು ಅನಿಸ್ತಾ ಇರುತ್ತೆ. ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ನಮ್ಮ ನ್ಯಾಚುರಲ್ ಲೈಫೇ ಹಾಳಾಗಿ ಅದಕ್ಕೆ ಅಡಿಕ್ಟ್ ಆಗಿ ನಮ್ಮ ಜೀವನ ಡಿಟೋರಿಯೇಟ್ ಆಗೋಗುತ್ತೆ. ಎಷ್ಟೋ ಜನ ಈಗ ನೋಡಿ, ಸೆಲೆಬ್ರಿಟಿಗಳು ಮೈಕಲ್ ಜಾಕ್ಸನ್ ಅಂತ ಒಬ್ರು ಇದ್ರು, ಅವ್ರಿಗೆ ನಿಮ್ಗೆಲ್ಲ ಗೊತ್ತಿದೆ ಪಾಪ, ಅದು ಏನೋ ಆಲ್ಪ್ರೋಜೊಲಾಮ್ ಆಂಗ್ಸಿಟ್ ಮಾತ್ರಕ್ಕೆ ಅಡಿಕ್ಟ್ ಆಗಿಬಿಟ್ಟು ಕೊನೆ ಇದರಲ್ಲಿ ಭಾರಿ ಕಷ್ಟ ಆಗಿದ್ರು. ಇಂಥ ಲೈವ್ ಎಕ್ಸಾಂಪಲ್ಸ್ ತುಂಬ ಇದ್ದಾವೆ. ಆದಷ್ಟು ಡ್ರಗ್ಸ್ ಯೂಸ್ ಮಾಡೋದು ಕಡಿಮೆ ಮಾಡಿ, ಆಮೇಲೆ ಅವಾಯ್ಡ್ ಮಾಡಿಕೊಂಡು ಸಮಾಜವನ್ನು ಸುಸ್ಥಿತಿಯಲ್ಲಿ ನಡೆಸ್ಕೊಂಡು ಹೋಗಿ ಅಂತೇಳಿ. ಜೈ ಹಿಂದ್, ಜೈ ಕನ್ನಡ.